ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದನೆಗಳು. ಇಂದು ದೇವರ ಹೆಸರುಗಳ ಕುರಿತಾದಂಥ ಅಧ್ಯಾಯದಲ್ಲಿ ನಾವು ಒಳ್ಳೆ ಕುರುಬ ಎಂಬುವಂಥ ಹೆಸರನ್ನು ಧ್ಯಾನಿಸೋಣ. ಒಳ್ಳೆ ಕುರುಬ ಯಾರು? ಬೈಬಲ್ನಲ್ಲಿ ಒಳ್ಳೆ ಕುರುಬನನ್ನು ದೇವರಿಗೆ ಮತ್ತು ದೇವರ ಮಗನಾದ ಕ್ರಿಸ್ತನಿಗೆ ಅನ್ವಯಿಸಲಾಗಿದೆ. ಯೋಹಾನ 10:1 ಯೇಸು ಹೀಗೆ ಹೇಳಿದ್ದಾನೆ, ನಾನೇ ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಯಾಕೆ ಯೇಸು ಒಳ್ಳೆ ಕುರುಬ ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ? ಯೇಸು ತನ್ನನ್ನು ತಾನೇ ಬರೀ ಕುರುಬನೆಂದು ಕರೆಯಲ್ಪಟ್ಟಿಲ್ಲ, ಆದರೆ ಒಳ್ಳೆ ಕುರುಬನೆಂದು ಆತ ಕರೆಯಲ್ಪಟ್ಟಿದ್ದಾನೆ. ಇದು ಬಹಳ ಮುಖ್ಯವಾದಂಥ ವಿಷಯ. ತನ್ನನ್ನು ತಾನು ಒಳ್ಳೆ ಕುರುಬನೆಂದು ಹೇಳಿಕೊಂಡಿದ್ದಾನೆ. ಯೇಸು ವಾಗ್ದಾನದ ಮೆಸ್ಸಿಯನೆಂದು ಹೇಳಿಕೊಂಡಿದ್ದಾನೆ. ಆತನು ಹೀಗೆ ಹೇಳಿದನು, ಒಬ್ಬನೇ ಮಾತ್ರ ಒಳ್ಳೆಯವನು, ಅದು ದೇವರು ಮಾತ್ರ ಎಂಬುದಾಗಿ. ಯೇಸು ಒಬ್ಬನೇ ಮಾತ್ರ ಜನರನ್ನು ನಿಜವಾಗಿಯೂ ರಕ್ಷಿಸಬಲ್ಲಂಥವನು ಮತ್ತು ಉಳಿಸಬಲ್ಲಂಥವನು. ತನ್ನ ಹಿಂದೂಗಳನ್ನು ದಾಳಿಯಿಂದ ರಕ್ಷಿಸುವ ಮತ್ತು ಉಳಿಸುವ ಕುರುಬನಂತೆ ಯೇಸು ನಮಗಾಗಿ ಅದನ್ನು ಮಾಡುತ್ತಾನೆ. ಕುರುಬನು ಯಾವಾಗಲೂ ತನ್ನ ಕುರಿಗಳನ್ನು ಕಾಯುವ ಹಾಗೆ ಯೇಸು ನಮ್ಮನ್ನು ಕಾಯುತ್ತಾನೆ. ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ, ರಕ್ಷಕನಾಗಿ, ಕರುಣೆ ಅಗತ್ಯವಿರುವ ತನ್ನ ಕುರಿಗಳಿಗಾಗಿ ಮಾರ್ಗದರ್ಶಿಯಾಗಿ, ಆಧ್ಯಾತ್ಮಿಕ ಆಹಾರವಾಗಿ, ಗುಣಪಡಿಸುವನಾಗಿ ಆತನು ಕಾಣಿಸಿಕೊಂಡಿದ್ದಾನೆ. ಒಳ್ಳೆ ಕುರುಬನ ಯೇಸು ಕ್ರಿಸ್ತನು ದುರ್ಬಲ ಮತ್ತು ಬರುತ್ತಿರುವ ಕುರಿಗಳನ್ನು ಆಧ್ಯಾತ್ಮಿಕವಾಗಿ ಗುಣಪಡಿಸುವ ವಿಷಯದಲ್ಲಿ ಆತನು ಸಂತೋಷ ಪಡುತ್ತಾನೆ. ಅದಕ್ಕಾಗಿ ದೇವರ ಕುರಿಗಳೆಂದು ಕರೆಯಲ್ಪಟ್ಟ ದೇವ ಜನರನ್ನು ಬೈಬಲ್ ಹೀಗೆ ಅದು ಪ್ರೋತ್ಸಾಹ ಮಾಡುತ್ತದೆ, ಯಾವಾಗಲೂ ಒಳ್ಳೆ ಕುರುಬನನ್ನು ಆತುಕೊಳ್ಳಬೇಕು ಎಂಬುದು. ಇದರ್ಥ ನಾವು ದೇವರ ಕುರಿಗಳಾಗಿ ಪ್ರಾರ್ಥನೆ ಮೂಲಕ ಆತನ ಮಾತನ್ನು ಕೇಳುವಾಗ ಒಳ್ಳೆ ಕುರುಬನ ಧ್ವನಿಯನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಯೇಸು ನಿಜವಾಗಿ ಒಳ್ಳೆ ಕುರುಬ. ನಾವು ನಂಬಬೇಕು ಮತ್ತು ಶತ್ರುಗಳಿಂದ ನಮ್ಮನ್ನು ರಕ್ಷಿಸಲು ಆತನು ಯಾವಾಗಲೂ ತಯಾರಿರುತ್ತಾನೆ. ನಾವು ಈ ಲೆಂಟನ್ ಅವಧಿಯಲ್ಲಿ ನಡೀತಿರುವಾಗ ನಮ್ಮ ಒಳ್ಳೆ ಕುರುಬನಾದ ದೇವರು ನಿಮ್ಮೆಲ್ಲರನ್ನೂ ನಮ್ಮ ಕರ್ತನ ಯೇಸು ಕ್ರಿಸ್ತನ ದಾರಿಯಲ್ಲಿ ನಡೆಸಲಿ. ನಿಮ್ಮೆಲ್ಲರಿಗೂ ರಕ್ಷಣೆಯ ಸಹಾಯ ಮತ್ತು ಮಾರ್ಗವನ್ನು ನೀಡಲಿ. ಪ್ರಾರ್ಥನೆ ಮಾಡೋಣ. ಒಳ್ಳೆ ಕುರುಬ ದೇವರೇ, ನಿನ್ನ ಕೃಪೆಗಾಗಿ ಸ್ತೋತ್ರವಾಗಲಿ. ದೇವ, ನಮ್ಮನ್ನು ನಿನ್ನ ಒಂದು ಹಾದಿ ನಡೆಸಬೇಕೆಂದು ನಾವು ಬೇಡುತ್ತೇವೆ. ಮುಂದೆ ಕೂಡ ನಾವು ನಿನ್ನ ಮಹಿಮೆಗೆ ಜೀವಿಸುವಂತೆ ನಿನ್ನ ಆತ್ಮನ ಕೃಪೆಯನ್ನು ನಮ್ಮೆಲ್ಲರಿಗೆ ದಯಪಾಲಿಸು. ಆಮೆನ್.